ಯಾಕೆ ನೋಡು ನೋಡಿ ನಾನು ಅಂದು ಮಾತು ಕೊಟ್ಟಿದ್ದೇನಲ್ಲ. ಓ ಇಂದು ನೆನಪಾಯ್ತಾ? ಹೌದು. ಓಹೋ ಸಾರ್ವಭೌಮತೆಯ ಮುಖವನ್ನೊಮ್ಮೆ ನೋಡಬೇಕು. ಎಷ್ಟು ಹೊತ್ತಿಗೆ ಕಾಣುತ್ತೇನೆ ಅಂತ ಓಡೋಡಿ ಬಂದವಳು ನಾನು. ಓಹೋ ಹೀಗೆ ಕೋಪಿಸಿಕೊಂಡರೆ ಏನು ಪ್ರಯೋಜನ? ಈಗಾಗಲೇ ತಡವಾಗಿದೆ. ನಿನ್ನ ಅಧೀನದಲ್ಲಿರುವುದಕ್ಕಾಗಿ, ನಿನ್ನ ಕೈ ಹಿಡಿದು ನಿನ್ನ ಮಡದಿ ಹಾಕುವುದಕ್ಕಾಗಿ ನನ್ನ ಮನಸ್ಸೆಲ್ಲ ಹಾಕಲಿದೆ. ನಿನಗಾಗಿ ಬಂದವಳು ನಾನು. ಇದು ನನ್ನ ಕೈ ಹಿಡಿ. ಅಂದು ಮಾತನಾಡಿರುವುದು ಕಡಿಮೆ, ಈಗ ಹೆಚ್ಚಾಗ್ತೇವೆ. ಏನು ಕೋಡುಕೊಂಡು ಮನ ಹೌದು. ಕೋಡುಕೊಂಡಿದೆಯಾ? ಇಂದು ನೆನಪಾಯ್ತಾ? ಮಾತನ್ನು ಕೊಟ್ಟವ ತಾನು ಎನ್ನುವುದು ಇಂದು ನೆನಪಾಯ್ತು. ಭೀಷ್ಮನ ರಥ ಏರುವಾಗ ನಿನಗೆ ನೆನಪಾಗಲಿಲ್ಲ? ಅಂಥದೋಳೆಲ್ಲರ ಗೆಲ್ಲು ನಿನ್ನ ಒಯ್ದವನು ಆ ಭೀಷ್ಮ ನಿಮ್ಮನ್ನು ಒಯ್ದ. ಅಲ್ಲಿ ಇಷ್ಟು ದಿನ ಕಾಲ ಕಳೆದೆ. ಈಗ ಸಾರ್ವನ ನೆನಪಾಗ್ತು. ಇಲ್ಲಂತ ಬಂದ್ಬಿಡುವ ಅಂತ ಇಲ್ಲಿಗೆ ಬಂದ್ಯಾ? ಈ ನಿನ್ನ ನಾಟಕ ಬೇಡ. ರಾಯರಿಗೆ ಕೋಪ ಬಂದದ್ದು ಯಾಕೆ? ಭೀಷ್ಮನ ರಥ ಏರಿ ಹೋದದ್ದಕ್ಕೆ. ಗೊತ್ತಾದ್ಮೇಲೆ ಮತ್ತಿಲ್ಲಿ ಯಾಕೆ ನಿಂತಿದ್ದೀಯ? ಕಣ್ಣಿನಲ್ಲಿ ಎದುರುಗಡೆಯಲ್ಲಿ ನಡೆದಿರುವಂತಹ ಘಟನೆಯನ್ನ ನೆನಪಿಸಿಕೊಂಡು ಹೀಗೆ ಕೋಪ. ಭೀಷ್ಮನ ರಥವನ್ನ ಹತ್ತಿಕೊಂಡವಳು ಈ ಅಂಬೆ, ನನ್ನನ್ನ ಬಿಟ್ಟು ಹೋದಳು ಅಂಬೆ, ನನ್ನನ್ನ ತ್ಯಜಿಸಿದಳು ಅಂಬೆ. ಕೇವಲ ರಥವನ್ನು ಹತ್ತಿ ಕುಳಿತೆ ಎನ್ನುವ ಕಾರಣಕ್ಕಾಗಿ ಭೀಷ್ಮನಲ್ಲಿ ಮನವಿಟ್ಟು ನಾನು ತೆರಳಿದವಳಲ್ಲ. ಎಲ್ಲ ವಿಕ್ರಮೆಗಳನ್ನ ಗೆದ್ದು ಕುಪ್ಪಳಿಸಿದವನು ನೀನು.
ಇನ್ನೇನು ನನ್ನ ಕೈಯಲ್ಲಿರುವ ಹೂಮಾಲಿಕೆಯನ್ನು ನಿನ್ನ ಕೊರಳಿಗೆ ಹಾಕಬೇಕೆನ್ನುವಷ್ಟರಲ್ಲಿ ನಿರಭ್ರವಾದಂತಹ ಆಗಸದಲ್ಲಿ ಧೂಮಕೇತುವಂತೆ ಪ್ರವೇಶವಾಯಿತು ಆ ಭೀಷ್ಮನದ್ದು. ಕ್ಷಣ ಮಾತ್ರದಲ್ಲಿ ರಾಜರೆಲ್ಲ ಹಾಗೆಯೇ ಕುಳಿತು ಬಿಟ್ಟರು. ಅವಕಾಶ ಮಿಂಚಿತು. ಏನು ಮಾಡಬೇಕೆನ್ನುವುದು ತೋಚಲಿಲ್ಲ. ಅರಿಯದೇ ಅವನ ರಥವನ್ನ ಹತ್ತಿ ಕುಳಿತೆ. ಆದರೆ ಒಂದು ಮಾತು, ಮಂದಮತಿಯಾದವನು ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳದೆ ರಥದಲ್ಲಿ ಹತ್ತಿಕೊಳ್ಳಿರಿಸಿದ. ಆದರೆ ನೀನು ಅದಕ್ಕಾಗಿ ಕೋಪಿಸಿಕೊಳ್ಳಬೇಕಾಗಿಲ್ಲ. ನಿನಗೆ ಕರತಟ್ಟಿ ಮಾತು ಕೊಟ್ಟಿದ್ದೇನೆ, ನನ್ನ ಮನಸ್ಸನ್ನ ಅರ್ಪಿಸಿದವಳು. ಭೀಷ್ಮನಲ್ಲಿ ಎಲ್ಲ ವಿಸ್ತಾರವಾದ ವಿಷಯಗಳನ್ನ ತಿಳಿಸಿದೆ. ಅವನೇ ಇಲ್ಲಿಯವರೆಗಾಗಿ ಕಳುಹಿಸಿಕೊಟ್ಟಿದ್ದಾನೆ. ನಾನೀಗ ನಿನಗಾಗಿ ಬಂದವಳು. ಭೀಷ್ಮನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ನಿನ್ನನ್ನ ಮೆಚ್ಚಿದವಳೇ ಅಂಬೆ, ನಿನ್ನ ಕೈ ಹಿಡಿದಕ್ಕಾಗಿ ಬಂದವಳು ಅಂಬೆ. ನನ್ನ ಮಾತನ್ನ ನಂಬು, ನನ್ನ ಮಾತನ್ನ ನಂಬು. ಮಂದಮತಿ ಅಪಹರಿಸಿ ಕೊಂಡೊಯ್ದವನು. ನಿಮ್ಮನ್ನು ಅಪಹರಿಸಿಕೊಂಡು ಹೋದಲ್ಲ. ಭೀಷ್ಮ ನಿನ್ನ ಪಾಲಿಗೆ ಮಂದಮತಿ ಆದನ ಸಿಂಹನಾದವನು ಮಾಡಿದ್ದಾನೆ. ಏರಿಯನ್ನೆಯ ರಥವನ್ನು ಎಂದು ಹೇಳಿದ್ದಾನೆ. ಅಷ್ಟೇ ಹೇಳಿದ್ದೆ ತಡ. ಮೊದಲು ಏರಿದವಳದಿ ನಾನು ಗಮನಿಸಿದ್ದೇನೆ. ಏರಿನಿ ಎಂದು ನಿಮಗೆ ಹೇಳಿದ ತಕ್ಷಣ ಏರಿ ನಿಂತೀಯ. ಆಮೇಲೆ ಕೊಂಡೊಯ್ಯುತ್ತೇನೆ ಎಂದು ಘೋಷಿಸಿದ್ದಾನೆ. ಮನಸ್ಸಿಂದ ಹೋದವಳು ಇಳಿಬೇಕಿತ್ತು. ಇಲ್ಲ ಭೀಷ್ಮ ನಿಲ್ಲಿಸು, ನಾನು ಇಲ್ಲಿಯೇ ಇಳಿದ್ದೇನೆ ಅಂತ ಹೇಳಬೇಕಿತ್ತು. ಭೀಷ್ಮನ ಎದುರುಗಡೆಯಲ್ಲಿ ಹೇಗೆ ವರ್ತಿಸುವುದಂತ ತಿಳಿಯಲಿಲ್ಲ. ನೀನು ಅದು ನಾನು ಹೇಳ್ತೇನೆ. ಈಗ ಹಾಗೆ ವರ್ತಿಸಬೇಕಿತ್ತು, ಹಾಗೆ ವರ್ತಿಸಲಿಲ್ಲ. ಈಗ ಬಂದು ಮಂದಮತಿ ಅಪಹರಿಸಿಕೊಂಡು ಹೋದ ಎಂದು ಕಣ್ಣು ಕಟ್ಟುವ ಮಾತಾಡ್ತೀಯ. ಆಗ ಗಾಂಧಿ ನೀನು ಮೋಡಿ ಮಾಡುವುದಕ್ಕ ನಮ್ಮಿರುವರ ಪ್ರೇಮ ವಿಚಾರವನ್ನು ಭೀಷ್ಮನಿಗೆ ಹೇಳಿದಾಗ ಬ್ರಾಹ್ಮಣರ ಮೂಲಕವಾಗಿ ಹೇಳಿ ಕಳಿಸಿದ್ದಾರೆ. ಏನು ಸ್ವಾಮಿ, ಮಾತಾಡುವಾಗ ಕೇಳಿದೆ, ಮುಖ ನೋಡಿದೆ. ನಾನು ನನಗೆ ತಿಳಿದಿದ್ದನ್ನು ಹೇಳ್ಬಹುದು, ಬಿಡ್ಬಹುದು. ಏನು ತಿಳಿದಿದೆ ನಿಮಗೆ? ನಾನು ಕೇವಲ ಆಶೀರ್ವಾದ ಮಾಡಿ ಊಟ ಮಾಡಿ ಹೋಗುವಷ್ಟೇ ತಿಳುವಳಿಕೆ ಇತ್ತು ಬ್ರಾಹ್ಮಣ. ಮತ್ತೇನು ತಿಳಿದಿದ್ದೀರಿ? ನಾನು ಜ್ಯೋತಿಷ್ಯ ಲಕ್ಷಣಗಳನ್ನು ತಿಳಿದವನೇ. ನಾನಾಗಿದ್ದೆ ಜ್ಯೋತಿಷ್ಯ. ಯಾವುದನ್ನು ನೋಡಿ ಬೇಕಾದ್ರೂ ಹೇಳಬಲ್ಲೆ. ಈಗ ಸದ್ಯ ಮುಖ ನೋಡಿ ಹೇಳ್ತೇನೆ. ಯಾವ್ದೂ ನೋಡ್ಕೊಂಡು ಹೇಳ್ತೀರ ನೀವು? ತಿಳಿದದ್ದು ಹೇಳುದು ನಂಬುದು ಅಂತ ನಮಗೂ ಹಾಗೆ ನಮಗೂ ವಿಷಯ ಅಲ್ಲ, ನಮಗೂ ಹಾಗೆ. ಸಾರ್ವಭೂಪತಿ, ನಿಮ್ಮ ಇರುವವರ ಮುಖವನ್ನು ನೋಡಿ ಹೀಗೆ ಶೋಧಿಸುವಾಗ ಗ್ರಹ ಕೂಟ ನಕ್ಷತ್ರ ನಾರಾಬಲ ಅಲ್ಲ ಒಂದಕ್ಕೊಂದು ಸರಿ ಬರ್ತಾ ಉಂಟು. ಮುಖ ನೋಡಿಯೇ ಗ್ರಹ ಕೂಟ ಗೊತ್ತಾಯ್ತು. ಹೌದು ಹೌದು, ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಕಾಲಿನಿಂದ ತುಳಿಯುವುದು ಬುದ್ಧಿವಂತರ ಲಕ್ಷಣ ಅಲ್ಲ. ನೀನು ಅವಳನ್ನು ಕೈ ಹಿಡಿದು ಮದುವೆಯಾಗು, ನಾನು ಡಾಕ್ಟರ್ ಊಟ ಮಾಡಿ ಹೋಗ್ತೇನೆ. ಎಷ್ಟು
ಅಂತ ಭಾವಿಸಿಕೊಂಡವಳಿಯ ಚೆಲ್ಲಾಟಕ್ಕಾಗಿ ಆಡುತ್ತಿರುವ ಮಾತುಗಳೆಂದು ಭಾವಿಸಿಕೊಂಡವಳಿಯ ಮಾತಿಗೆ ಮಾತನ್ನ ಬೆಳೆಸಿ ನನ್ನ ಶೀಲದ ಬಗ್ಗೆ ಶಂಕಿಸುತ್ತಿರುತ್ತೀರಾ? ನಾನಂತ ಹೆಣ್ಣಲ್ಲ. ಕಾಶಿ ದೇಶದ ರಾಜಕುಮಾರಿ ನಾನು. ನನ್ನ ಅಮ್ಮ ನನಗೆ ಅದನ್ನೇ ಹೇಳಿಕೊಡುವುದಿಲ್ಲ. ಕೈಮುಗಿದು ಬೇಡಿಕೊಳ್ಳುತ್ತೇನೆ. ಪರರ ಸ್ಪರ್ಶವನ್ನ ಗೈದವಳಿ ಅಪ್ಪೆ ಅಲ್ಲ. ಪ್ರಥಮ ನೋಟದಲ್ಲಿಯೇ ನಿನಗೆ ಶರಣಾದವಳಿ ಅಬ್ಬೆ. ನಿನಗೆ ಕೊಟ್ಟ ಮಾತಿನ ಪದವನ್ನ ಇಟ್ಟುಕೊಂಡು ಅಲ್ಲಿಂದ ಇಲ್ಲಿವರೆಗಾಗಿ ಬಂದೆ. ನನ್ನ ಕಾಲ ಬುಡದಲ್ಲಿ ಹಸ್ತಿನಾಪುರದ ಆ ಚಕ್ರೇಶ್ವರನನ್ನೇ ತುಳಿದು ಬಂದೆ. ಹತಾಶನಾಗಿ ವರ್ತಿಸಬೇಡ. ನಂಬು. ಭೀಷ್ಮನಲ್ಲಿ ಎಲ್ಲವನ್ನ ಹೇಳಿದಾಗ ಈ ಪ್ರೇಮ ಪ್ರಕರಣಕ್ಕೊಂದು ಉತ್ತರವನ್ನ ನನಗೆ ಕೊಟ್ಟ. ಮಾತಿನ ಬಗ್ಗೆ ನಂಬಿಕೆ ಇಟ್ಟು ಓಡೋಡಿ ಬಂದೆ. ನನ್ನ ಮಾತಿನ ಮೇಲೆ ನಂಬಿಕೆ ಬೇಡು. ಸತ್ಯ ಹೇಳುತ್ತಿದ್ರೆ ನನ್ನ ತಂದೆ ತಾಯಿಗಳ ಆಣೆಯಾಗಿ ನಾನು ಪವಿತ್ರಳು. ನಿನಗೆ ನಂಬಿಕೆ ಇಲ್ಲದೇ ಇದ್ದರೆ ನನ್ನ ನಿನ್ನ ಪ್ರೇಮ ಪ್ರಕರಣದ ಆ ಪ್ರೇಮದ ಸಾಕ್ಷಿಯಾಗಿ ಪವಿತ್ರಳು. ವ್ಯಭಿಚಾರವನ್ನು ಮಾಡಿದವಳು ನಾನಲ್ಲ. ಅಂದಿನ ದಿವಸ ಏಕಾಂತ ಪ್ರದೇಶದಲ್ಲಿ ಆ ಉಪವನದಲ್ಲಿ ನನ್ನನ್ನು ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಮೋಸಗೊಳಿಸಿ ಕಟ್ಟಿ ಬಾಯಿಯನ್ನು ತೆಗೆದುಕೊಂಡ ವ್ಯಭಿಚಾರಿ ನೀನು. ಯಾರು ನೀನು? ಹೆಚ್ಚು ಹೆಚ್ಚು ಮಾತುಗಳನ್ನು ಆಡಿದ್ರೆ ನಿನ್ನನ್ನು ಮರಿಗಳಿಗೆ ಬಿಸಾಡಿಬಿಟ್ಟೆ. ಗೊತ್ತು ಇಲ್ಲ ಇಲ್ಲ ಇಲ್ಲ, ಕ್ಷಣ ನಿಲ್ಲಬೇಡ. ಎಷ್ಟೋ ಎಷ್ಟೋ ಸತ್ಯಗಳನ್ನು ನಾನು ಹೊಂದಿದ್ದೆ. ನಿನ್ನ ಕೈ ಹಿಡಿದು ಹೀಗೆ ಮಾಡಬೇಕು ಎನ್ನುವ ಕನಸಿನ ಸೌಧವನ್ನು ಕಟ್ಟಿದೆ. ಅಂಬೇ, ನನ್ನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟೆ. ಅಷ್ಟೇ ಅಲ್ಲವೇನೆ ನೀನು ಪ್ರೇಮಕ್ಕೆ ಪ್ರೀತಿಗೆ ಕೊಟ್ಟ ಬೆಲೆ. ಧಿಕ್ಕಾರ, ನಿನ್ನ ನಡವಳಿಕೆಗೆ ಧಿಕ್ಕಾರ, ನಿನಗೆ ಧಿಕ್ಕಾರ. ಅರೆ ಕ್ಷಣ ಇಲ್ಲಿ ನಿಲ್ಲಬೇಡ. ನಿಲ್ಲೋದಿಲ್ಲ.
ಇಲ್ಲ ಇಲ್ಲಿ. ಹಾ. ಹೇಳಿ. ಈ ಸಾಲನಗರಿಗೆ ಮುಟ್ಟಿಸಿದ್ರೆ ಬರಿತಾದ್ರವ್ರೆ ಬರ್ತೇನೆ ಲೆಕ್ಕಾಚಾರ ಸಹಿತ ಮಾಡಿಲ್ಲ ನಿತ್ಯ ಅದು ಬರಲಿ ಮತ್ತು ಓಹೋ ಗೊತ್ತಾಯ್ತು ಗೊತ್ತಾಯ್ತು ಸವಾರಿ ಮುಂದೆ ಹೋಗ್ಲಿ ಅರೆ
ಭೀಷ್ಮನವನು ಭಗ್ರ ಪ್ರಣಯವನು. ಭೀಷ್ಮನ ಭಯ ಅವನಿಗೆ. ಭೀಷ್ಮ ಮುಟ್ಟಿದ ಹೆಣ್ಣು ಎನ್ನುವ ಭಯ. ಹೆಣ್ತನ ಅವನದ್ದು. ಅದರ ಬಗ್ಗೆ ವಿಚಾರ. ಮೂರ್ಖ. ಸತ್ಯವನ್ನು ತಿಳಿಯುವ ಗೊಡವೆ ಇಲ್ಲ ಅವನಿಗೆ. ಹತಾಶ. ನೀವು ಬ್ರಾಹ್ಮಣರಲ್ಲವೇ? ನಿಮಗೆ ವಿವೇಕ ಇದೆಯಲ್ಲವೇ? ಒಂದು ಹೆಣ್ಣಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡಿರುವುದನ್ನು ಕೊಡು. ಇದೇ ಸಂದರ್ಭ ಬೇಕಿತ್ತೆ. ನಾನು ರಾಜಕುಮಾರಿ ಎನ್ನುವುದನ್ನು ಮಾಡುತ್ತೀರಾ? ನಿಮಗೂ ಒಬ್ಬಳು ಮಗಳಿದ್ದರೆ ಆ ಮಗಳಿಗೆ ಈ ಸ್ಥಿತಿ ಬಂದಂತಿದ್ರೆ ನೀವು ಹೀಗೆ ವರ್ತಿಸ್ತಿದ್ದೀರಾ? ಮಾತಾಡಿ ಕೊಲ್ಲಬೇಡ ಅಂಬೆ. ನಿನ್ನ ಕಣ್ಣಲ್ಲಿ ಕಣ್ಣೀರನ್ನು ಕಂಡು ಸಂತೋಷ ಪಡಬೇಕೆಂಬ ಆಸೆಯಿಂದ ನಾನು ಕೇಳಿದ್ದಲ್ಲ. ಸಾವಿರಾರು ಜನರು ನಡೆದಾಡುವ ದಾರಿಯಲ್ಲಿ ಒಬ್ಬ ಕ್ಷತ್ರಿಯ ಕನ್ಯೆಯಾಗಿ ನೀನು ಬ್ರಾಹ್ಮಣನಿಗೆ ಕೊಟ್ಟ ಮಾತು ಬಂಜೆಯಾಗಬಾರದು ಅಂತ ನೆನಪಿಸಿದ್ದು ಸತ್ಯ, ಸುಳ್ಳು ಅಂತ ಹೇಳುವುದಿಲ್ಲ ನಾನು. ಹಾಗಂತ ದ್ರವ್ಯ ಅಪೇಕ್ಷೆ ಪಟ್ಟಿದ್ದು ಹೌದೇ, ಆದರೆ ನಿನ್ನನ್ನು ಹಿಂಸಿಸಬೇಕೆಂಬ ಉದ್ದೇಶದಿಂದಲ್ಲ, ಕಣ್ಣೀರನ್ನು ಕಾಣಬೇಕೆಂಬ ದೃಷ್ಟಿಯಿಂದಲ್ಲ. ನಾವೀವರು ಆಡುವ ಮಾತನ್ನ ಕದ್ದು ಕೇಳುತ್ತಾನೆ ಸಾಲ ಎನ್ನುವುದು ನನಗೇನು ಬರ್ತದೆ. ನೀನು ಕೊಟ್ಟ ಮಾತು ಬಂಜೆಯಾಗಬಾರದು ಎಂಬುದಾಗಿ ನೆನಪಿಸಿದ್ದವು. ಹೇಳಿದ್ಯಲ್ಲ ಅಂಬೆ, ಬ್ರಾಹ್ಮಣರೇ ನಿಮಗಿದೇ ಸಮಯ ಆಗಿತ್ತ, ನಿಮಗೂ ಅದ್ರ ಮಗಳಿದ್ದಿದ್ರೆ ಅಂತ ಹೇಳಿದ್ಯಲ್ಲ ಅಂಬೆ. ಅಂಬೆ, ನಿನ್ನ ತಂದೆಗೆ ನೀವು 3 ಹೆಣ್ಣು ಮಕ್ಕಳಾಗಿರಬಹುದು. ಈ ಮತದೃಷ್ಟ ಬ್ರಾಹ್ಮಣನಿಗೆ 5 ಹೆಣ್ಣು ಮಕ್ಕಳು. ಅವಳಲ್ಲಿ ಕಿರಿಯವಳು ನಿನಗಿಂತಲೂ ಹಿರಿಯವಳು ಅಂದೆ. ನಿನಗಿಂತಲೂ ಹಿರಿಯವಳು. ಮದುವೆ ಎಂಬ ಸಂಸ್ಕಾರವನ್ನ ಕೊಡಿಸಿ ಅವರ ಸಂಸಾರವನ್ನ ಕಂಡು ಸಂತೋಷ ಪಡುವ ಸ್ಥಾನ, ವಯಸ್ಸು ನನ್ನದಾದರೂ ಬಡತನದಿಂದ ಬೇಯುತ್ತಿರುವ ನನಗೆ ಮದುವೆಯ ಸಂಸ್ಕಾರವನ್ನು ಕೊಡಿಸುವುದಕ್ಕಾಗಲಿಲ್ಲ ಅಂಬೆ. ಹಾಗಾಗಿ ದ್ರವ್ಯಾಪೇಕ್ಷೆ ಪಟ್ಟಿತ್ತು. ನೀನು ಕೊಟ್ಟ ಮಾತು ಉಳಿಯಲಿ ಎನ್ನುವ ಕಾರಣಕ್ಕಾಗಿ ಸಾಲೋನಗನ ಆಸ್ಥಾನದಲ್ಲಿ ಸುಳ್ಳು ಹೇಳಿದೆ ನಾನು. ಯಾಕೆ ಗೊತ್ತಾ? ಕನ್ಯಾದಾನಕ್ಕಿರುವ ಪುಣ್ಯದ ಪ್ರಭಾವ ಅದು. ಒಂದು ಹೆಣ್ಣಿನ ಕನ್ಯಾದಾನಕ್ಕೆ ಒಬ್ಬ ಪ್ರಯತ್ನ ಪಟ್ರೆ ಸುಳ್ಳು ಹೇಳಿದ್ದು ಪಾಪವು ಪರಿಹಾರ ಆಗ್ತದೆಯಂತೆ. ಆ ದೃಷ್ಟಿಯಿಂದ ಸುಳ್ಳು ಹೇಳಿ ನೋಡಿದೆ, ಇಲ್ಲ ಆತಿಗೇನಿಲ್ಲ ಅಂದ್ರೆ. ಆದರೆ ಬಡವರಾಗಿ ಹುಟ್ಟಬಾರದು, ಅದರಲ್ಲಿಯೂ ಬಡವರ ಮನೆಯಲ್ಲಿ ಹೆಣ್ಣು ಮಕ್ಕಳಾಗಿ ಹುಟ್ಟಲೇಬಾರದು. ಬಡವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದಳು, ಅವಳಿಗೆ ಪ್ರಾಯ ಬಂತು ಅಂತಾದ್ರೆ ಪ್ರಾಯ ಬಂದ ಹೆಣ್ಣು ಮಗಳು ಮನೆಯ ಹೊರಗೆ ಕುಳಿತರೆ ಈ ಕಾಣುವ ಸಮಾಜ ಏನು ಹೇಳ್ತದೆ ಗೊತ್ತೇನೆ? ನೋಡು, ಮನೆಯ ಹೊರಗೆ ಕುಳಿತಿದ್ದಾಳೆ, ಬಸವಿ ಅಂತ ಕರೀತಾರೆ, ಅಂದ್ರೆ ಬಸವಿ ಅಂತ ಕರೀತಾರೆ. ಆ ಮಾತಿಗೆ ಅಂಜಿ ಆ ಹೆಣ್ಣುಮಗಳು ಮನೆಯ ಒಳಗೆ ಕುಳಿತರೆ ಅದೇ ಸಮಾಜ ಏನ್ ಹೇಳ್ತದೆ ಗೊತ್ತೇನೆ? ನೋಡು, ಯಾವಾಗಲೂ ಮನೆಯ ಒಳಗೆ ಇರ್ತಾಳೆ, ಅವಳು ಬಸವಿ ಅಂತ ಕರೀತಾರೆ. ಅಂತ ನಿಂದೆಯ ಮಾತುಗಳನ್ನ ಕೇಳಿ ನನ್ನ ಹೆಣ್ಣು ಮಕ್ಕಳು ದಿನ ಕುಗ್ಗಿ ಬದುಕುವುದನ್ನ ಕಂಡು ದ್ರವ್ಯಾಪೇಕ್ಷೆ ಪಟ್ಟಿದ್ದು ಹೌದೇ ಹೊರತು ನಿನ್ನ ಕಣ್ಣಲ್ಲಿ ಕಣ್ಣೀರನ್ನು ಕಾಣಬೇಕು ಅಂತಲ್ಲ. ಅಂದ್ರೆ ನಿನ್ನ ಈ ಸ್ಥಿತಿಗೆ
ಅಲ್ಲ ನಿನ್ನ ಕಣ್ಣೀರಿಗೆ ಬ್ರಾಹ್ಮಣನೂ ಕಾರಣ ಎಂಬುದಾಗಿ ಕಣ್ಣೀರನ್ನು ಯಾವ ಕಾಲಕ್ಕೂ ಹಾಕಬೇಡ. ನೊಂದ ಹೆಣ್ಣಿನ ಕಣ್ಣೀರು ಯಾವ ಸ್ಥಳದಲ್ಲಿ ಬೀಳ್ತದೋ ಆ ಸ್ಥಳ ಸ್ಮಶಾನ ಆಗಿರ್ತದೆ. ಹೆಣ್ಣಿನ ಕಣ್ಣೀರಿಗೆ ಯಾವಾಗ ಕಾರಣನಾಗ್ತಾನೋ ಅವನ ವಂಶ ನಿರ್ವಂಶ ಆಗಿ ಹೋಗ್ತದೆ. ಹಾಗಾಗಿ ನಾನು ನಿನ್ನ ಕಣ್ಣೀರಿಗೆ ಕಾರಣ ಅಂತ ಭಾವಿಸಿ ಕಣ್ಣೀರನ್ನು ಹಾಕಬೇಕಂದ್ರೆ ಇದು ಆ ಸುರಿಯುವ ಕಣ್ಣೀರನ್ನು ಒರೆಸಿಕೋ, ಕೊಟ್ಟು ಮಾತು ಉಳಿಸಿಕೋ. ನನ್ನ ಜೊತೆಗೆ ಯಾಕೆ ಬಂದ್ರಿ ಅಂತ ಕೇಳಿದಾಗಲೂ ಹೇಳಿದ ಮಾತು ಅದೇ, ಮೀರಲಾರೆನ್ನು ಭೀಷ್ಮನಾಜ್ಞೆಯ ಅಂತಲೇ ಹೇಳಿ. ನಿನಗೆ ಕಷ್ಟ ಬಂದು ಎಂದ ಕಾರಣಕ್ಕೆ ನಿನ್ನನ್ನು ನಾನು ಕರೆದುಕೊಂಡು ಹೋಗುತ್ತಿಲ್ಲ. ಮೀರಲಾರೆನ್ನು ಭೀಷ್ಮನಾಜ್ಞೆ ಸಾಲನಗರಿಗೆ ಮುಟ್ಟಿಸಿ ಬನ್ನಿ ಅಂತ ಹೇಳಿದ್ದಾನೆ ಹೊರತು ಕಷ್ಟ ಬಂದರೆ ಕರೆ ಬನ್ನಿ ಅಂತ ಹೇಳಿಲ್ಲ. ಅಂದ್ರೆ ಆ ವಿಧಿ ನಿನ್ನ ಬದುಕಿನಲ್ಲಿ ಏನೆಲ್ಲ ಆಟ ಆಡಲಿಕ್ಕಿದ್ದ, ಏನ ಕಾಲಿರುವ ಮೊದಲು ಕಣ್ಣಿಟ್ಟು